ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ಗಣೇಶ ಹಬ್ಬ ಬಂದ್ರೆ ಸಾಕು ಎಲ್ಲ ಯುವಕರು ಡಿಜೆ ಹಚ್ಚಿ ಕುಣಿತು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ. ಅಷ್ಟೇ ಅಲ್ಲ, ಮನರಂಜನೆಗಾಗಿ ಆರ್ಕೆಸ್ಟ್ರಾಗಳನ್ನು ಕೂಡ ತರಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಸವಸುದ್ದಿ ಗ್ರಾಮದ ಕನದಾಳಿ ತೋಟದ ಶಾಲೆಯಲ್ಲಿ ಸುಮಾರು 35 ವರ್ಷಗಳಿಂದ ಗಣೇಶನನ್ನ ಪ್ರತಿಷ್ಠಾಪಿಸ್ತಾ ಇದ್ರು ಕೂಡ, ಆದ್ರೆ ಈ ವರ್ಷ 35ನೇ ವರ್ಷದ ಸಂಭ್ರಮದ ನಿಮಿತ್ತವಾಗಿ ವಿಶೇಷವಾದ ಕರ್ತವ್ಯವನ್ನ ಹಮ್ಮಿಕೊಂಡಿದ್ದು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಶ್ರೀ ಗಜಾನನ ಉತ್ಸವ ಕಮಿಟಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಿಗೇರ ತೋಟ ಶಾಲೆಯಲ್ಲಿ ಗಣಪತಿ ಉತ್ಸವ ಕಾರ್ಯಕ್ರಮದ 5ನೇ ದಿನದ ಪ್ರವಚನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ 5 ಜೋಡಿ ಹಿರಿಯ ಜೀವಿ ದಂಪತಿಗಳ ಪಾದಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಇದು ಒಂದು ವಿನೂತನ ಕಾರ್ಯಕ್ರಮವಾಗಿ ಸವಸುದ್ದಿ ಗ್ರಾಮದ ಕನದಾಳೆ ತೋಟದ ಗಣೇಶ್ ಮಂಡಳಿಯ ವಿಶೇಷ ಕಾರ್ಯಕ್ರಮ ಮಾಡಿ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಈ ಗಣೇಶ ಮಂಡಳಿಯವರು ಸುಮಾರು 35 ವರ್ಷದಿಂದ ಇತಿಹಾಸದಲ್ಲಿ ಮೊದಲ ಬಾರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶ್ರೀ ಗಜಾನನ ಉತ್ಸವ ಕಮಿಟಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ 21 ಜನ ಸದಸ್ಯರು ಹಾಜರಿದ್ದರು. ಎಲ್ಲ ಭಕ್ತಾದಿಗಳು ಸಂತೋಷಭರಿತವಾಗಿ ಗಜಾನನ ಉತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ 5 ದಿನದ ಪ್ರವಚನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಶ್ರೀ ಬಸವರಾಜ ಸ್ವಾಮಿಗಳು ಕಪರಟಿ ಇವರ ನೇತೃತ್ವದಲ್ಲಿ ಜರುಗಿದೆ ಪ್ರವಚನ ಕಾರ್ಯಕ್ರಮದ ಜರುಗಿದೆ. ಸವಸುದ್ದಿ ಗ್ರಾಮದ ಕನದಾಳಿ ತೋಟದ ಎಲ್ಲ ಗಜಾನನ ಕಮಿಟಿ ಹಿರಿಯರು ಇವತ್ತು ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ವಿಶೇಷವಾದ ಕಾರ್ಯಕ್ರಮವನ್ನ ಶ್ರೀಗಳ ಅಪ್ಪಣೆ ಮೇರೆಗೆ ಬಹಳ ಸುವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ. ನಿಜವಾಗಿಯೂ ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು 5 ದಿನಗಳ ಪರ್ಯಂತರವಾಗಿ ಇವತ್ತು ಗಜಾನನ ಉತ್ಸವ ಕಮಿಟಿ ಮುಂದೆ ಡಾಲ್ಬಿ ಹಚ್ಚು ಇನ್ನೇನೋ ಮಾಡುವಂತ ಸಂದರ್ಭದ ಯುಗದೊಳಗ ಇವತ್ತು ಈ ಗಜಾನನ ಉತ್ಸವ ಕಮಿಟಿಯವರು ಆಧ್ಯಾತ್ಮಿಕ ಚಿಂತನೆಯನ್ನ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಭಾಗದಲ್ಲಿ ಈ ನಾಡಿಗೆ ಮಾದರಿಯಾಗಿದ್ದಾರೆ ಅಂತೇಳಿ ಹೆಮ್ಮೆ ಪಡಬೇಕಾಗ್ತದೆ. ಪುಣ್ಯಾತ್ಮರೇ, ಅಂತ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಇಂಥ ಕಮಿಟಿಯವರು. ಜೊತೆಗೆ ಇವತ್ತು ತಂದೆ ತಾಯಿಗಳು ಸಾಧಾರಣ 75 ವರ್ಷ ಆತು ಅಂತಂದ್ರ 1,000 ಹುಣ್ಣಿಮೆ ನೋಡಿರ್ತಾರಂತವ್ರು. ಕೆಟ್ರಿ 1,000 ಹುಣ್ಣಿಮೆ ನೋಡಿರ್ತಾರಂತ. ಅಂದ್ರೆ 1000 ಚಂದ್ರ ದರ್ಶನ ಅಂತೂ ಕಾರ್ಯಕ್ರಮ ನಡೀತದೆ. ಅದು ಇವತ್ತು ಅವರ ಷಷ್ಠಬ್ದಿ ಕಾರ್ಯಕ್ರಮ. 1,000 ಚಂದ್ರ ದರ್ಶನ ಮಾಡಿದ್ದಕ್ಕಾಗಿ ಇವತ್ತು 80, 85, 90 ವರ್ಷದ ಪುಣ್ಯಾತ್ಮರಿಗೆ ಇವತ್ತು ಗೌರವ ಸಲ್ಲಿಸುವ ಮುಖಾಂತರ, ಅವರ ತಂದೆ ತಾಯಿ ಪಾದ ಪೂಜೆ ಮಾಡುವ ಮುಖಾಂತರ, ಜೊತೆಗೆ ಅವರಿಗೆ ಕಮಿಟಿ ವತಿಯಿಂದ ಗೌರವ ಸನ್ಮಾನವನ್ನು ಕೂಡ ಮಾಡಿದಂತ ಈ ಕಮಿಟಿ ಅವರಿಗೆ, ಈ ಪಾಲ್ಗೊಂಡಂತ ಎಲ್ಲ ಹಿರಿಯರಿಗೆ, ಜೊತೆಗೆ ಅವರ ಮಕ್ಕಳು ಇವತ್ತು ಪಾದ ಪೂಜೆ ಮಾಡಿದ್ದಾರೆ. ಇವರೆಲ್ಲರಿಗೂ ನಿಮ್ಮೆಲ್ಲರಿಗೆ ಸಣ್ಣವರಿಗೆಲ್ಲ ಮಾದರಿ ಆಗುವಂತ ಕಾರ್ಯಕ್ರಮವನ್ನು ಮಾಡಿದಂತ ಈ ಕನದಾಳಿ ತೋಟದ ಎಲ್ಲ ಕಮಿಟಿಯ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲ, ಎಲ್ಲಿದ್ದು ಬರಬೇಕು? ರಾಮ ಇಲ್ಲ, ಸತ್ತು ಹೋದ ರಾಮ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕಾಗಿ ನಾವು ನೆನಪಿಟ್ಟುಕೊಳ್ಬೇಕು ಪುಣ್ಯಾತ್ಮರೇ. ತಾಯಿ ಹೋರಾಡಿ ಹೇಳ್ತಾಳೆ, ಯಾಕೆ ಕಳಿಸಿದೆ ಅಂದಳು. ಆದ್ರೂ ಕೂಡ ಹೋದ್ ಬಿಡ್ಬೇ ಅಂತಂದ. ಆಮೇಲೆ ಅಲ್ಲೇ ಬರೀವಿ ಅಂತ ಏನ್ ಮಾಡ್ತಾಳೆ ಅಂದ್ರೆ, ಏ ಬಾತಮ್ಮ ರಾಜ ಊಟ ಮಾಡ್ಬಾರು ಅಂತ ಕರೆದಳು. ಊಟಕ್ಕೆ ಹಚ್ತಾಳ. ಊಟಕ್ಕೆ ಹಚ್ಚಿದ ಮ್ಯಾಲ ಇನ್ನೇನ ನಾನು ಕೈ ತಕೊಂಡ್ಬರ್ತಾನಪ್ಪ ಊಟ ಮಾಡ್ಬಾ ಅಂದಳು. ಊಟಕ್ಕೆ ಕುಂತ ತಾಯಿ ಬನಿವಿ ಅಂತೇಕೆ ಕುಂತಿದ್ಳು. ಅಕ್ಕಿ ಇನ್ನ ಊಟ ಮಾಡ್ಬೇಕಂತ ವಿಚಾರ ಮಾಡ್ಲು. ಕೈ ತಕ್ಕೋಬೇಕಂತ ನೋಡ್ತಾಳ. ಅಲ್ಲಿ ರಕ್ತ ಇತ್ತು ಪುಣ್ಯಾತ್ಮರಿ, ಆ ರಕ್ತವನ್ನ ನೋಡಿ, ತಮ್ಮ ಇಲ್ಲಿ ಏನ್ ಸತ್ತೈತೋ ರಕ್ತ ಬರಾಕತ್ತೈತಿ ಅಂದಳು. ಅಂದಕೂಡ್ಲೆ ಏನಾರು ಸತ್ತಿರ್ಬೇಕು ಬಿಡಬೇ ಅಂದಕೂಡ್ಲೆ ತಾಯಿಗೆ ಏನಿರ್ಬೇಕು ಅಂತ ನೋಡಕ್ ಹೋಗ್ತಾಳ. ಸರಿಸಿ ನೋಡಿದ್ರೆ ತನ್ನ ಮಗ ರಾಮ್ ಇರ್ತಾನೆ. ಅಲ್ಲಿ ರಾಮ್ ಇರ್ತಾನೆ. ಗೋವುಗಳ ಸಾಕುವ ಮುಖಾಂತರ ಸಾವಯವ ಬೆಳೆಗಳನ್ನು ಬೆಳೆದು ನಾವು ತಿಂದು ಇನ್ನೊಬ್ಬರಿಗೆ ನೀವೇನಾದ್ರೂ ಸಾವಯವ ಬೆಳೆದು ಇನ್ನೊಬ್ಬರಿಗೆ ಕೊಟ್ರಿ ಅಂತಂದ್ರೆ ಅವ್ರಿಗೂ ಉಪಕಾರ ಮಾಡ್ದಂಗೆ ಆಕತ್ತೆ. ಪುಣ್ಯಾತ್ಮರೇ, ನೆನಪಿರಲಿ, ಇವತ್ತೊಬ್ರು ಗಡಿಂಗ್ಲ ಜೊತೆಗೆ ತೀರ್ಣಿಯನ್ ದೂರದ ದೇಸಾಯರು 1 ಕಿಲೋಗೆ 220 ರೂಪಾಯಿ ಮಾರ್ತಾರ. ಅವರು 1 ಕಿಲೋ ಬೆಲ್ಲಕ್ಕೆ, ಸಾವಯವ ಬೆಲ್ಲಕ್ಕೆ 220 ರೂಪಾಯಿ ಕೊಂಡು
ಹೊರದೇಶದವರು ಅವ್ರ ಬೆಲ್ಲವನ್ನು ಒಯ್ತಾರೆ. ಅದಕ್ಕೆ ಸಾವಯವ ಬೆಳೆಯವರಿಗೆ ಬಹಳ ದೊಡ್ಡ ಡಿಮಾಂಡ್ ಅದ. ಸಾವಯವ ಐತಿ ಅಂತಂದ್ರೆ ಮುಗ್ಗರಿಗೆ ಬಂದು ಸಾವಯವ ತಿನ್ನುವಂಥ ಜನರು ಪ್ಯಾಟಿ ಒಳಗೆ ಬಂದ ಹುಡುಕ್ಯಾಡಿ ಬಂದು ಒಯ್ಯುವಂಥ ಜನ ಇವತ್ತು ತಯಾರಾಗಿದ್ದಾರೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಾವಯವ ಗೊಬ್ಬರವನ್ನು ಹಾಕಿ ಭೂಮಿಯನ್ನು ಉಳಿಸ್ರಿ, ಜೊತೆಗೆ ನೀವು ಆರೋಗ್ಯವಾಗಿ ಆಹಾರವನ್ನು ಸ್ವೀಕಾರ ಮಾಡ್ರಿ, ಇನ್ನೊಬ್ಬರು ತಿನ್ನೋರ್ಗೂ ಕೂಡ ಒಳ್ಳೆ ಆಹಾರವನ್ನು ಕೊಡ್ರಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು 5 ಋಣಗಳನ್ನ, ಯಾವುದ್ರಿ? ದೇವರನ್ನ, ತಂದೆ ತಾಯಿ ಋಣ, ಗುರುವಿನ ಋಣ, ಸಮಾಜದ ಋಣ, ಪಂಚಮಹಾಭೂತಗಳ ಋಣವನ್ನ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಿಂದ ನಾವು ಏನು ಮಾಡ್ಬೋದು ಅಂತ ಸ್ವಲ್ಪ ಭಾರವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತಂದ್ರೆ ಇದೆಲ್ಲವನ್ನು ಕೊಟ್ಟಂತ ಪರಮಾತ್ಮನ ಧ್ಯಾನವನ್ನು ಮಾಡಿ, ನಾಮಸ್ಮರಣೆ ಮಾಡಿ, ಸದಾಕಾಲ ಸದಾಶಿವ ಮುತ್ಯ ಅಂತೇಳಿ ಸ್ಮರಣೆ ಮಾಡಿ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವನ್ನ ಜಪ ಮಾಡಿದರೆ ನಮ್ಮ ಬದುಕು ಸುಂದರ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಮಾದೇವ. ಇದನ್ನು ಕೊಡ್ತೇವಲ್ಲ ಅಂತಂದ್ರು, ನಾ ಕೊಡಂಗಿಲ್ಲ, ಹಿಂಗೆ ಜಗಾಡಕ್ ಹೋದ. ಅವ್ರನ್ನ ಒಬ್ಬ, ಅವ್ರ 4 ಜನ ತನ್ನ ತಮ್ಮನ್ನ ತನ್ನ ತಾಯಿಯನ್ನ ಕೊಂದದ್ದ ಪಾಪ ಅವನೇನ್ ಮಾಡ್ತದಂದ್ರೆ 4 ಜನ ಕೂಡಿ ಅವನನ್ನು ಕೂಡ ಕೊಂದು ಬಿಡ್ತಾರೆ. ಪುಣ್ಯಾತ್ಮರೇ, ಇದನ್ನು ಕೊಂದ ಮೇಲೆ ಕಳ್ಳರು 4 ಜನ ಹಂಚ್ಕೋಬೇಕಂತೇಳಿ ವಿಚಾರ ಮಾಡಕತ್ಯಾರ. ಮುಂದೆ ಹೇಳಕತ್ತೇನೆ ಪುಣ್ಯಾತ್ಮರೇ, ಮುಂದುವರಿತದೆ ಕತೆ. ಅವರು ಪಾಪ ಮಾಡ್ಯಾರ. ಯಾವ ಪಾಪ ಮಾಡಿದ್ದು ಅವನನ್ನ ಪಾಪ ಮಾಡಿ ಇವರು ಒಯ್ಯಾಕತ್ಯಾರ. ಇವರು ಇಬ್ಬರು ಏನ್ ಮಾಡಿದ್ರು ಅಂದ್ರೆ, 4 ಜನ ಏನ್ ಮಾತಾಡಿದ್ರು, 4 ಪಾಲಾತಪ್ಪ ಚಲೋ ಆತಂತೇಳಿ ನಡ್ಕೋತ ಹೊಂಟ್ರು. ಇಬ್ರು ಬಾವಿ ದಂಡಿಗೆ ಏನ್ ಮಾಡಿದ್ರು, ಇಲ್ಲೇ ಕುಂತ್ರು, ಹೊಟ್ಟೆ ಹಸಿತ್ತು. ಇನ್ನಿಬ್ರು ಏನ್ ಮಾಡಿದ್ರು ಅಂತಂದ್ರೆ, ಏನಾದ್ರೂ ತರಬೇಕು ಹೋಟೆಲ್ದಾಗ ಅಂತೇಳಿ ಇಬ್ರು ಊರಿಗೆ ಹೋಗ್ತಾರ. ಇವರು ಗುಡದಾಗ ಕುಂತಾರು, ಇವರಿಬ್ರು ಊರಿಗೆ ಹೋಗ್ತಾರ. ಊರಿಗೆ ಹೋದಂತ ಸಂದರ್ಭದೊಳಗೆ ಅಲ್ಲಿದ್ದಂತ ಇಬ್ರಿಗೂ ಏನು ವಿಚಾರ ಬರ್ತೈತಿ ಅಂದ್ರೆ, ಇದ್ರೊಳಗೆ ವಿಷ ಹಾಕಿದವು ಅಂತಂದ್ರೆ ನಾವು ನಾಷ್ಟ ಮಾಡಿ ಅಂತ ಹೇಳೋನು, ಅವ್ರಿಬ್ರಿಗೂ ವಿಷ ಹಾಕಿ ಉಣ್ಣಾಕೋ ಏನೋ ಅವರಿಬ್ಬರು ಸಾಯ್ತಾರ ಅಂತ ಅವ್ರು ವಿಚಾರ ಮಾಡ್ತಾರ. ಇಲ್ಲಿ ಅರಣ್ಯದಾಗ ಕುಂತಂತ ಬಾಮಿ ಅಂತ ಕುಂತಂತವ್ರು ಏನಂದ್ರು ಅಂತಂದ್ರೆ, ನಮಗ ನೀರಡಿಕೆ ಆಗೈತಿ, ಬಿಕ್ ಹತ್ತೈತಿ ಅನ್ನೋನು. ತಿನ್ನುವಾಗ ಅವ್ರಿಬ್ಬರು ನೀರು ತರ ಕೆಳಗೆ ಕಳ್ಸೋನು, ನಾವು ಮ್ಯಾಲಿಂದ ಏನ್ ಮಾಡೋಣ, ದೊಡ್ಡ ಕಲ್ಲು ಹೇರಿ ಇವ್ರನ್ನ ಕೊಲ್ಲುನು ಅಂತೇಳಿ ಅವ್ರು ವಿಚಾರ ಮಾಡ್ತಾರ. ಪಾಪದ ಹಣ ಎಷ್ಟು ಸೂಕ್ಷ್ಮದ ಅನ್ನೋದು ಹೇಳಾಕತ್ತೇನೆ ಪುಣ್ಯಾತ್ಮರೇ. ಇಬ್ರು ಯೋಚನೆ ಮಾಡ್ಕೊಂಡು ಬಂದ್ರು. ಅವರಿದ್ರು ವಿಷ ಕಲಿಸ್ಕೊಂಡು ಬಂದಾರ. ಇವ್ರು ಏನ್ ಮಾಡಿದ್ರು, ಅವ್ರನ್ನ ಕೆಳಗಿದ್ದಾಗ ಬಾಮಿ ಕಳ್ಸುನು ಕಲ್ಲುಗೆನು ಅಂತೇಳಿ ವಿಚಾರ ಮಾಡಿದ್ರು. ಇಲ್ಲಿ ವಿಷ ಇದ್ದದ್ದು ಇವ್ರು ಹೇಳಿಲ್ಲ, ಉಣ್ಣಾಕ್ ಕೊಟ್ರು. ಅವ್ರು ತಿಂದು ಅವ್ರು ಏನ್ ಮಾಡಿದ್ರು, ಇವ್ರಿಬ್ಬರನ್ನು ನೀರ್ ತರ ಕೆಳಗೆ ಕಳಿಸಿದ್ರು. ಕೆಳಗೆ ಹೋದಂತ ಸಂದರ್ಭದೊಳಗೆ ದೊಡ್ಡ ಪಡಿಗಲ್ಲು ತಗೊಂಡು ಅವ್ರ ಮೇಲೆ ಜೋರಾಗಿ ಹೆಟ್ಟಿ ಬಾಮಿ ಒಳಗೆ ಅವ್ರಿಬ್ಬರನ್ನು ಕೊಂದು ಬಿಡ್ತಾರೆ. ಅವರಿಬ್ಬರು ಅಲ್ಲಿ ಸತ್ರು. ಇವರಿಬ್ಬರು ವಿಷ ತಿಂದಿದ್ರಲ್ಲ, ಇವ್ರು ಎಲ್ಲಿ ಸತ್ರು. ಇದು ಯಾರ ಪಾಲಾತ್ರಿ? ಯಾರ್ದೋ ಪಾಲಾಗ್ತದೆ ಪುಣ್ಯಾತ್ಮರೇ. ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಹೇಳಿದ್ದಾರೆ ಬಸವಣ್ಣನವರು. ಬಹಳ ಸುಂದರವಾದ ಮಾತು ಪುಣ್ಯಾತ್ಮರೇ, ಬಸವಣ್ಣನವರು ಹೇಳಿದಂಥ ಮಾತು. ಅದಕ್ಕಾಗಿ ಪುಣ್ಯಾತ್ಮರೇ, ನಮ್ಮಲ್ಲಿ ಎಷ್ಟು ಭಗವಂತ ಕೊಟ್ಟಿದಾನೋ ಅದರಲ್ಲೇ ಸಂತೃಪ್ತಿ ಪಡ್ಬೇಕು. ನಾವು ಅದರಲ್ಲೇ ಸಂತೃಪ್ತಿ ಪಡಬೇಕು. ಅದರಾಗ ನಮಗೆ ಸುಖ ಸಿಗ್ತೈತಿ ಅನ್ನೋ ಮಾತನ್ನ ತಮ್ಮೆಲ್ಲರಿಗೆ ತಿಳಿಸ್ತಾ, ಅದಕ್ಕಾಗಿ ಅತಿಯಾಸೆ ಮಾಡಬೇಡ್ರಿ. ಅತಿಯಾಸೆ ಮಾಡಿದ್ರೆ ನಮ್ಮ ಸರ್, ಇವತ್ತಿನ ಗಣೇಶ ಚತುರ್ಥಿಯನ್ನು ಏನು ಮಾಡ್ತಾರೆ, ಒಂಥರ ಎಂಜಾಯ್ಮೆಂಟ್ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಸವಸತಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ವಿನೂತನವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ಅಂತ ಏನು ಸಜೆಸ್ಟ್ ಹೇಳ್ತಾರೆ ಜನರಿಗೆ? ಇದು ನಮ್ಮ ಮೊದಲಿಗೆ ಹೇಳಬೇಕಂದ್ರೆ, ಈ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಿಗಪ್ಪ ಸವಸತಿ. ಅದರ ಶಾಲೆ ಜನವಸತಿ ಪ್ರದೇಶ ಕಣದಾಳ ತೋಟ ಅಂತ. ಈ ಕಣದಾಳ ತೋಟದ ಎಲ್ಲ ಗಜಾನನ ಕಮಿಟಿಯವರು ಸೇರಿ 35ನೇ ಗಜಾನನ ಉತ್ಸವ ಅಂದ್ರೆ ಅತಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹೆಂಗಪ್ಪ ಅಂತಂದ್ರೆ, ಹಿರಿಯರ ಒಂದು ಪಾದ ಪೂಜೆ ಮಾಡೋ ಮುಖಾಂತರ, ಜೊತೆಗೆ ಆ ಒಂದು ಪ್ರವಚನ ಕಾರ್ಯಕ್ರಮ ಆಗಿರ್ಬೋದು. 5 ದಿನಗಳ ಪರ್ಯಂತರ ಎಲ್ಲ ಒಂದು ಭಕ್ತಾದಿಗಳು ಸೇರಿ 5 ದಿನಗಳ ಪರ್ಯಂತರ ಒಂದೊಂದು ವಿಷಯವನ್ನು ಇದನ್ನು ತೆಗೆದುಕೊಂಡು ಅದರ ಒಂದು ಸವಿಸ್ತಾರವನ್ನು ಪೂಜ್ಯರಾಗಿರ್ತಕ್ಕಂಥ ಬಸವರಾಜ ಸ್ವಾಮಿಗಳು ಎಲ್ಲ ಭಕ್ತ ವೃಂದಕ್ಕೂ ಅತಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದು ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಶಾಲೆಯ ಒಬ್ಬ ಮುಖ್ಯ ಶಿಕ್ಷಕನಾಗಿ ಅವರಿಗೆ ಶರಣಾರ್ಥಿಗಳನ್ನು ಹೇಳುತ್ತೇನೆ. ಸರ್, ಈಗ ವಿಶೇಷವಾಗಿ DJ ಹಚ್ಚಿ ಅಂಥ ಸಂದರ್ಭದಲ್ಲಿ ಇವತ್ತು
ಆಧ್ಯಾತ್ಮಿಕ ಜೀವಿಗಳು ಹಾಂ. ಜೊತೆಗೆ ತಂದೆ ತಾಯಿಗಳ ಸವಿ ನೆನಪಿಗೆ ಇವತ್ತು ಅವ್ರನ್ನೆಲ್ಲ ಹಿರಿಯ ಜೀವಿಗಳನ್ನು ಕಲಿಸಿರ್ತಕ್ಕಂಥ ಕಲಿಯುಗದಲ್ಲಿರ್ತಕ್ಕಂಥ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಅಂತ? ಅದು ಹೆಂಗೆ ಅಂತಂದ್ರೆ ನಮ್ಮ ಈ ಪೂಜ್ಯರ ಒಂದು ಹೇಳಿಕೆಯಂತೆ ಎಲ್ಲ ಕಮಿಟಿಯವರು ಸೇರಿ ಒಂದು 5 ಜೋಡಿಗಳನ್ನು 5 ಜೋಡಿ ಹಿರಿಯ ಜೀವಿಗಳು ಅಂದರೆ ಸರಿಸುಮಾರು 70ರಿಂದ ಮೇಲ್ಪಟ್ಟವ್ರು 90 ವರ್ಷ 85 ವರ್ಷ ಮೇಲ್ಪಟ್ಟವ್ರು ಎಲ್ಲ ಹಿರಿಯ ಜೀವಿಗಳನ್ನ ದಂಪತಿಗಳನ್ನು ಕರೆಸಿಕೊಂಡು ಅವರ ಮಕ್ಕಳ ಏನು ಮಾಡ್ತಾರಪ್ಪ ಅಂತಂದ್ರೆ ಹಿರಿಯರ ಪಾದ ಪೂಜೆಯನ್ನು ಮಾಡಿದರು. ಇದರ ಅರ್ಥ ನಮ್ಮ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದಾಗ ನಮ್ಮ ಹೆಂಗೆ ನಮ್ಮ ಸಂಸ್ಕೃತಿ ಉಳಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಈ ಶಾಲೆಯ ಕಣದಾಳ ತೋಟದ ಎಲ್ಲ ಗಜಾನನ ಉತ್ಸವ ಕಮಿಟಿಯವರು ಈ ವೇದಿಕೆ ಮುಖಾಂತರ ತಿಳಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಗಜಾನನ ಕಮಿಟಿಯವರು ಈಗ ಇನ್ನುಳಿದಂಥ ಗಜಾನನ ಕಮಿಟಿಯವರು ಕಾರ್ಯಕ್ರಮ ಕೆಲವೊಂದು DJ ಹಚ್ಚಿ ಆಮೇಲೆ ಆರ್ಕೆಸ್ಟ್ರಾ ಹಚ್ಚಿ ಇಂಥ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ. ಇಂಥ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ನನ್ನ ಮನಸ್ಸು ಸಾಕ್ಷಿಯಾಗಿ ಹೇಳ್ತೀನಿ. ಭಾಳ ನನ್ನ ಇಂಥ ಒಂದು ನಾನು ವೇದಿಕೆಯಲ್ಲಿ ನಾನೇ ಇದ್ದಲ್ಲ ಅಂತಕ್ಕಂಥದ್ದನ್ನು ನಾನು ಒಂದು ಗರ್ವ ಪಡ್ತೀನಿ. ನಾನು ಇಂಥ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಕತ್ತಿಲ್ಲ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಅನಿಸ್ತದೆ. ಅದು ಇದು ಎಲ್ಲ ಕೃತಜ್ಞತೆ ಈ ಸಮಿತಿಯ ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರಿಗೂ ಸದಸ್ಯರಿಗೂ ಕೃತಜ್ಞತೆಗಳನ್ನು ಹೇಳಬೇಕು. ಜೊತೆಗೆ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಹೇಳಬೇಕು. ಒಟ್ಟಾರೆಗೆ ಇನ್ನುಳಿದಂಥ DJ ಹಚ್ಚಿರ್ತಕ್ಕಂಥವ್ರಿಗೆ ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಅಂದರೆ ಇದರ ಅರ್ಥ ಈ ವೇದಿಕೆಯನ್ನು ನೋಡಿ ಕಲಿಯಬೇಕು. ಈ ವೇದಿಕೆ ಈ ಬಹುಶಃ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ನಾಡು, ಇದು ಈ ಪರಂಪರೆಯುಕ್ತ ನಾಡು, ಯೋಗಿಗಳು ಸಾಧು ಸಂಪುರುಷರು ಜನಿಸಿರ್ತಕ್ಕಂಥ ನಾಡು. ಇಂಥ ನಾಡಿನಲ್ಲಿ ಅದು ನಮ್ಮ ಬೆಳಗಾವಿ ಜಿಲ್ಲೆ ಸೌಸುದ್ದಿ ಗ್ರಾಮದ ಕಣದಾಳ ತೋಟ ಶಾಲೆಯ ಅಂದರೆ ಈ ಜನವಸತಿ ಕಣದಾಳ ತೋಟ, ಶಾಲೆಯ ಹೆಸರು ಬಡಿಗೇರ್ ತೋಟ. ಇಂಥ ಒಂದು ಶಾಲೆಯ ನೋಡಿ ಕಲಿಯಬೇಕಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಅಂದರೆ ಇದರಿಂದ ಕೆಲವೊಬ್ಬರು ಟ್ರ್ಯಾಕ್ಟರ್ ಹಚ್ಚಿ ಅದನ್ನು ಸ್ವಲ್ಪ ಇದನ್ನು ಮಾಡಿ ಸ್ಪರ್ಧೆಗಳನ್ನ ಇಡ್ತಾರೆ. ಅಂಥ ಅನಾಹುತಗಳಾಗುವ ಬದಲಿ ತಂದೆ ತಾಯಿಗಳ ಬಗ್ಗೆ ಸಂಸ್ಕಾರ ಮತ್ತು ತಂದೆ ತಾಯಿಗಳ ಬಗ್ಗೆ ಅಭಿಮಾನ ಇರಲಿ, ಮಕ್ಕಳ ಪ್ರೀತಿ ಇರಲಿ, ಎಲ್ಲೋ ಆಶ್ರಮಗಳಿಗೆ ಕಲಿಸಿಬಿಡುವಂಥ ಪದ್ಧತಿಯನ್ನು ಮರೆಮಾಚಲಿ. ಎಲ್ಲ ತಂದೆ ತಾಯಿ ಹಿರಿಯ ಜೀವಿಗಳನ್ನು ಅವು ಕೊನೆ ಗಳಿಗೆಯಲ್ಲಿ ನೋಡಿಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಕಾರ್ಯಕ್ರಮದ ನಿರೂಪಣೆಯನ್ನ ಈ ಶಾಲೆಯ ಪ್ರಧಾನ ಗುರುಗಳು ಆದ ಬಸವರಾಜ್ ಬೂದ್ಯಾಳೆ ಗುರುಗಳು ನಿರೂಪಿಸಿ ವಂದಿಸಿದ್ರು. ಶಾಲೆಗೆ ಗಜಾನನ ಉತ್ಸವ ಕಮಿಟಿಯಿಂದ ಶಾಲೆಯ ಮಕ್ಕಳಿಗೆ 100 ಪ್ಲೇಟ್ಗಳು, ಹಾಗೆ ಸ್ಯಾಟಲೈಟ್ ಕನೆಕ್ಷನ್ ಹೊಂದಿರುವ 1 ಟಿವಿ ಕನೆಕ್ಷನ್ ಮತ್ತು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಭಾ ಮಂಟಪವನ್ನು ಕೂಡ ಗಣಪತಿ ಮಠ್ ಕಮಿಟಿಯವರು ಕಟ್ಟಿಸಿಕೊಟ್ಟಿರುವುದು ವಿಶೇಷವಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.